ಈ ವಿಷಯಕ್ಕೆ ಬರೋದರ ಅಡ್ವಾಂಟೇಜಸ್ ನಿಮಗೆ ಯಾವ ಥರ ಆಗಿದೆ? ಅಯ್ಯೋ, ನಾನು ಇವತ್ತಿರೋ ಸ್ಥಿತಿನೇ ವಿಷಯಕ್ಕೆ ಬಂದದ್ರಿಂದ, ಅವ್ರಿಗೆ ಅರ್ಥ ಆಗಿದ್ದರಿಂದ ಇವತ್ತು ಭಾರತ 2014 ಆದಮೇಲೆ 2024 ಅಷ್ಟೊತ್ತಿಗೆ ವಿ ಆರ್ ಅಟ್ಲೀಸ್ಟ್ 100 times ಅಹೆಡ್. ಯಾವತ್ತಾದ್ರೂ ಒಂದಿನ ನನ್ನ ಪ್ರಾಬ್ಲಮ್ಸನ್ನು ತಂದು ಆಫೀಸ್ ಮುಂದೆ ಇಟ್ಟಿದ್ದೀನ, ಮೀಟಿಂಗ್ಸಲ್ಲಿ ಇಟ್ಟಿದ್ದೀನ, ಸ್ಟಾಫ್ ಮುಂದೆ ಇಟ್ಟಿದ್ದೀನ. ವಿಷಯಕ್ಕೆ ಅವ್ರಿಗೆ ಅದು ಅರ್ಥ ಆಗಲ್ಲ, ಬೇಕಾಗೂ ಇಲ್ಲ. ಯಾವುದೇ ಸ್ಟಾಫಿಗೆ ತನ್ನ ಫೆಸಿಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಬೇಕು. ಅವರಿಗೆ ವಿಷಯ ಏನು, ನಂಗೆ ಸಂಬಳ ಕೊಡೋಕೆ ಆಗುತ್ತಾ ಇಲ್ವಾ ಈ ಕಂಪನಿಗೆ. ಕಾರಿನ ಗ್ಲಾಸ್ ಹಾಕ್ಕೊಂಡು ನಾನು ಟ್ರಾಫಿಕ್ ಸರಿ ಇಲ್ಲ ಅಂತ ಗೊಣಗ್ತಾ ಇದ್ದಂಗೆ ಯಾರಿಗ ಅರ್ಥ ಆಗ್ತಾ ಇದೆ? ಯಾರಿಗೂ ಕೇಳಿಸ್ತಿಲ್ಲ. ನಮ್ಮ 99% ನಾವು ಯಾರೂ ವಿಷಯಕ್ಕೆ ಬರಲ್ಲ. ಇವತ್ತಿನ ಪ್ರಧಾನಮಂತ್ರಿಗಳು, ನಾನು ಬಿಜೆಪಿ ಅನ್ನೋದಕ್ಕಿಂತ ಅಥವಾ ಅವರು ಹಿಂದೂ ಅನ್ನೋದಕ್ಕಿಂತ ಒಂದು ದೇಶವನ್ನ ಹೇಗೆ ಮುನ್ನಡೆಸಬಹುದು ಅಂತ ಏನಾದ್ರೂ ಒಂದು ವ್ಯಕ್ತಿ ಆದರ್ಶ ಆಗ್ತಾರೆ ಅಂದ್ರೆ ಮೋದಿ. ಅವ್ರಿಗೂ ಮುಂಚೆ ಬೇಕಾದಷ್ಟು ಪ್ರಧಾನಿಗಳು ಬಂದಿದ್ದಾರೆ. ಹೌದು, ಬಂದವರು ಒಂದಷ್ಟು ಲಾಬಿಗಳನ್ನ ಮಾಡಿದ್ದಾರೆ, ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಂದಷ್ಟು ತಪ್ಪು ಕೆಲಸಗಳನ್ನ ಮಾಡಿದ್ದಾರೆ ಎಲ್ಲರೂ. ಆದ್ರೆ ಯಾಕೆ ಇವರಷ್ಟು ಜಗತ್ತಿನಲ್ಲಿ ಇಂಪ್ಯಾಕ್ಟ್ ಕೊಡ್ಲಿಕ್ಕೆ ಆಗ್ಲಿಲ್ಲ? ವಾಟ್ಸ್ ಯುವರ್ ಅನಾಲಿಸಿಸ್ ಆನ್ ದಟ್? ತನ್ನ ದೇಶವನ್ನ ಅವ್ರು ಬೈಲೇ ಇಲ್ಲ. ನಮ್ಮ ದೇಶವನ್ನ ಅವ್ರು ಎಲ್ಲೂ ಬೈಲಿಲ್ಲ. ನಮ್ಮ ದೇಶವನ್ನ ಹೊಗಳ್ಕೊಂಡು ಬಂದ್ರು, ನಮ್ಮ ದೇಶದ ಶಕ್ತಿಯನ್ನ ಹೊಗಳ್ಕೊಂಡು ಬಂದ್ರು. ನಮ್ಮ ದೇಶದಲ್ಲಿ ಇಷ್ಟು ಪಾಪ್ಯುಲೇಷನ್ ಅಂತ ಬೈಕೊಳ್ಳಿಲ್ಲ. ಅವ್ರು ಹೇಳಿದ್ರು ನನ್ನ ದೇಶದಲ್ಲಿ ಇಷ್ಟು ಹ್ಯೂಮನ್ ರಿಸೋರ್ಸ್ ಇದೆಯಲ್ಲ ಅಂತ. ನನ್ನ ದೇಶ ಸುಭಿಕ್ಷವಾಗಿದೆ, ಅದಕ್ಕೊಂದು ರೂಪ ಕೊಡ್ಬೇಕಷ್ಟೇ, ಅದಕ್ಕೊಂದು ಚಾರ್ಜ್ ಕೊಡ್ಬೇಕಷ್ಟೇ ಅಂತಂದ್ರು. ವಿಷಯಕ್ಕೆ ಬಂದದ್ರಿಂದ, ಅವ್ರಿಗೆ ಅರ್ಥ ಆಗಿದ್ದರಿಂದ ಇವತ್ತು ಭಾರತ 2014 ಆದಮೇಲೆ 2024 ಅಷ್ಟೊತ್ತಿಗೆ ವಿ ಆರ್ ಅಟ್ಲೀಸ್ಟ್ 100 times ಅಹೆಡ್. ಯಾವುದೇ ಪಾರ್ಟಿಯ ಯಾವುದೇ ಪ್ರೈಮ್ ಮಿನಿಸ್ಟರ್ ಹಿಂಗ ಆಡ್ಬಹುದು, ಯಾವುದೇ ಸ್ಟೇಟ್ ಚೀಫ್ ಮಿನಿಸ್ಟರ್ ಹೀಗೆ ಆಡ್ಬಹುದು. ಅವ್ರಿಗೆ ಶಕ್ತಿ ಇದೆ. ಖಂಡಿತ ಖಂಡಿತ. ಅವರು ಗೊಣಕೊಂಡ್ ಬರ್ತಾರ, ಬೈಕೊಂಡ್ ಬರ್ತಾರ, ಅಥವಾ ಸೊಲ್ಯೂಷನ್ಸ್ ಕೊಡ್ತಾ ಬರ್ತಾರ, ಅದನ್ನೇ ಶಕ್ತಿ ಮಾಡ್ಕೋತಾರ ಅನ್ನೋದು. ಯಾರ್ಯಾರು ಒಳ್ಳೆ ಲೀಡರ್ಸ್ ಇರ್ತಾರೆ ಅವ್ರ ವಿಷಯಕ್ಕೆ ಬೇಗ ಬಂದ್ಬಿಡ್ತಾರೆ. ವಿಷಯಕ್ಕೆ ಬರೋದರ ಅಡ್ವಾಂಟೇಜ್ ಅಂದ್ರೆ ವಿಷಯಕ್ಕೆ ಬೇಗ ಬರ್ತಾರೆ. ಹೌದಪ್ಪ, ನಮ್ ದೇಶದಲ್ಲಿ ಸಿಕ್ಕಾಪಟ್ಟೆ ಪಾರ್ಟೀಸ್ ಇದೆ, ನಮ್ ದೇಶದಲ್ಲಿ ಸಿಕ್ಕಾಪಟ್ಟೆ ಜಾತಿ ಇದೆ, ಸಿಕ್ಕಾಪಟ್ಟೆ ಧರ್ಮಗಳಿದೆ, ಎಲ್ಲ ಒಂದೊಂದ್ ತರ ಆಡ್ತಾರೆ. ಗೊಣಕ್ಕೊಂಡ್ ಬೇಜಾರ್ ಮಾಡ್ಕೊಳಲ್ಲ, ಗೊಣಕೊಳ್ಳಲ್ಲ, ತಾನು ಅದಕ್ಕೆ ಸೊಲ್ಯೂಷನ್ ಹುಡುಕೋದು ಹೇಗೆ. ಇಷ್ಟು ಜನ ಕೆಲಸ ಇಲ್ಲಪ್ಪ, ಅನ್ಎಂಪ್ಲಾಯ್ಮೆಂಟ್ ಕೊರಗೋದ ಅಥವಾ ಅನ್ಎಂಪ್ಲಾಯ್ಮೆಂಟ್ ಅಲ್ಲ ದೇ ಆರ್ ರಿಸೋರ್ಸ್ ಅಂತ ಹೊಗಳೋದ. ರೈಟ್. ಒಂದು ಸೈಕಲಾಜಿಕಲಿ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಬರುತ್ತೆ. ಅಂಡ್ ಇನ್ನೊಂದ್ ಕಡೆ ಇಂಪ್ಲಿಮೆಂಟೇಷನ್ ಆಗೋದಕ್ಕೂ ಸಾಧ್ಯ ಆಗುತ್ತೆ. ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾರಲ್ಲ. ವೆರಿ ಗುಡ್. ನನ್ನ ಆರ್ಗನೈಸೇಷನ್ ಅಲ್ಲಿ ರೈಟ್ ಬೆಳಿಗ್ಗೆಯಿಂದ ಸಂಜೆವರೆಗೂ 100 ಪ್ರಾಬ್ಲಮ್ಸ್, 1000 ಪ್ರಾಬ್ಲಮ್ಸ್. ನನ್ನ ಆರ್ಗನೈಸೇಷನ್ ಯಾವುದೇ ಸ್ಟಾಫ್ ಜೊತೆ ಚರ್ಚೆ ಮಾಡಿ, ಯಾವತ್ತಾದ್ರೂ ಒಂದಿನ ನನ್ನ ಪ್ರಾಬ್ಲಮ್ಸ್ ಅನ್ನ ತಂದು ಆಫೀಸ್ ಮುಂದೆ ಇಟ್ಟಿದ್ದೀನ, ಮೀಟಿಂಗ್ಸ್ ಅಲ್ಲಿ ಇಟ್ಟಿದ್ದೀನ, ಸ್ಟಾಫ್ ಮುಂದೆ ಇಟ್ಟಿದ್ದೀನ. ವಿಷಯಕ್ಕೆ ಅವ್ರಿಗೆ ಅದು ಅರ್ಥ ಆಗಲ್ಲ, ಬೇಕಾಗೂ ಇಲ್ಲ. ಯಾವುದೇ ಸ್ಟಾಫಿಗೆ ತನ್ನ ಫೆಸಿಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಬೇಕು. ಅವ್ರಿಗೆ ವಿಷಯ ಏನು, ನಂಗೆ ಸಂಬಳ ಕೊಡಕ್ ಆಗತ್ತಾ ಇಲ್ವಾ ಈ ಕಂಪನಿಗೆ, ನಂಗೆ ಫೆಸಿಲಿಟೀಸ್ ಕೊಡಕ್ ಆಗತ್ತಾ ಇಲ್ವಾ, ಸೇಫ್ಟಿ ಕೊಡಕ್ ಆಗತ್ತಾ ಇಲ್ವಾ, ನನಗೆ ಕೆಲ್ಸಾನು ಕೊಟ್ಟು ಸಂಬಳನೂ ಕೊಡ್ತಾರ ಇಲ್ವಾ, ಇಷ್ಟಕ್ಕೆ ಬರೋದು. ಅವರಿಗೆ ವಿಷಯಕ್ಕೆ ಏನ್ ಕಾನ್ಸೆಪ್ಟ್ ಅಷ್ಟೇ. ನಾನು ನನ್ನ ನೋವನ್ನ 100 ಸಲ ಹೇಳ್ಕೊಂಡು ಏನೂ ಯೂಸ್ ಇಲ್ಲ. ಕಾರಿನ ಗ್ಲಾಸ್ ಹಾಕೊಂಡು ನಾನು ಟ್ರಾಫಿಕ್ ಸರಿ ಇಲ್ಲ ಅಂತ ಗೊಣಗ್ತಾ ಇದ್ದಂಗೆ ಯಾರಿಗ ಅರ್ಥ ಆಗ್ತಾ ಇದೆ? ಯಾರಿಗೂ ಕೇಳಿಸ್ತಿಲ್ಲ. ನಮ್ಮ 99% ನಾವ್ ಯಾರು ವಿಷಯಕ್ಕೆ ಬರಲ್ಲ. ವಿಷಯಕ್ಕೆ ಬಂದ್ಬಿಟ್ರೆ ಬೇಗ ಬೇಗ ಸಾಲ್ವ್ ಆಗುತ್ತೆ. ರೈಟ್. ಇದು ಕೆಲವು ಇನ್ಸ್ಟೆನ್ಸಸ್. ಪಂಚರ್ ಆಗೋಗಿದೆ ಗಾಡಿ, ಗೊಣಕೊಂಡು ಕೂತಿದೀವಿ. ಏನಂತ, ಪಂಚರ್ ಆಗೋಯ್ತು, ನಾನು ಅಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲಿ ಹೋಗ್ಬೇಕಾಗಿತ್ತು, ಅದೇ ಏನೇನೋ ಮೀಟಿಂಗ್ ಇಟ್ಕೊಂಡಿದ್ದೆ. ಯಾರು ಮಾಡಿದ್ರು ಪಂಚರು? ಯಾರಾದ್ರೂ ಬಂದ್ ಮಾಡಿದ್ರ? ಪಂಚರ್ ಮಾಡಿದ್ರ? ನಂಗೆ ಡ್ರೈವರ್ ಇದ್ದಾರಪ್ಪ, ನನ್ ಸಾರಥಿ ಇದ್ದಾರೆ, ಅವ್ರ ಮೇಲೆ ಪಂಚರ್ ಆಗೋಯ್ತು ಅಂತ ಅವ್ರ ಮೇಲೆ ಗೊಣಗಿದ್ರೆ ನಂಗೇನ್ ಬೇಕಾಗಿದೆ? ಸೊಲ್ಯೂಷನ್.
ನಂಗೆ ವಿಷಯಕ್ಕೆ ಬಾ ಅಷ್ಟೇ ಬೇಕಾಗಿರೋದು. ಪಂಚರ್ ಆಗೋಗಿದೆ, ಅವ್ರನ್ನ ಹೇಳ್ಬಿಡ್ತೀನಿ, ನೀನ್ ಪಂಚರ್ ಹಾಕ್ಸ್ಕೊಳಪ್ಪ, ನಾನು ಆಟೋದಲ್ಲಿ ಹೋಗ್ತೀನಿ. ನಂಗೆ ಬೇಕಾಗಿರೋದು ಮೀಟಿಂಗ್ ಅಟೆಂಡ್ ಮಾಡ್ಬೇಕು, ಆಫೀಸ್ ಅಟೆಂಡ್ ಮಾಡ್ಬೇಕು, ಯಾವ್ದೋ ಒಂದ್ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿದೀನಿ, ಅದು ಅಟೆಂಡ್ ಮಾಡ್ಬೇಕಷ್ಟೇ. ವಿಷಯಕ್ಕೆ ಬಾ ಏನೋ, ನಾ ಅಲ್ಲಿರ್ಬೇಕಷ್ಟೇ. ನನ್ ಪಂಚರ್ ಕೊಡ್ಗೋಂಗಿಲ್ಲ, ಪಂಚರ್ ಹಾಕ್ಸ್ಕೊತಾರೆ. ವೆರಿ ಪ್ರಾಕ್ಟಿಕಲ್. ಒಂದ್ ಗಾಡಿ ಇದೆ, ಗಾಡಿ ಇದ್ಮೇಲೆ ಪಂಚರ್ ಆಗೇ ಆಗತ್ತೆ. ಟೈರ್ ಹಳೇದಾಗಿದೆ, ಪಂಚರ್ ಆಗೇ ಆಗತ್ತೆ. ರೈಟ್. ವಿಷಯಕ್ಕೆ ಬಾ. ವಿಷಯಕ್ಕೆ ಬಾ ಅಂದ್ರೆ ಅರ್ಥ ಏನು? ಸತ್ಯವನ್ನ ಅರ್ಥ ಮಾಡ್ಕೋ, ಹೊಸ ಸತ್ಯಗಳನ್ನ ಹುಡುಕೊಂಡು ಹೋಗೋ. ಈ ಪಂಚರ್ ಆಗೋಗಿದೆ, ನಂಗೆ ಅಲ್ಲಿ ಎಲ್ಲೋ ಹೋಗ್ಬೇಕು, ಇದು ಇನ್ನು 2 ಅವರ್ ಆಗೋದಿಲ್ಲ, ಇದನ್ನ ಯಾರು ತಳ್ಕೊಂಡೋಗ್ಬೇಕು, ಸ್ಟೆಪ್ನಿ ಚೇಂಜ್ ಮಾಡ್ಬೇಕು, ಸ್ಟೆಪ್ನಿನಲ್ಲಿ ಏರಿದೆಯಾ ಇಲ್ವೋ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡ್ಕೊಳ್ಳೋ ಬದಲು, ಇಲ್ಲಿ ಮಾಡೋ ಬದಲು, ಟೈಮ್ ವೇಸ್ಟ್ ಮಾಡುವ ಬದಲು ನಾನೊಂದು ಆಟೋ ಹಿಡ್ಕೊಂಡು ಹೋಗ್ತೀನಪ್ಪ. ಇಲ್ಲ ಸರ್, ನಾನು 10 ನಿಮಿಷದಲ್ಲಿ ಹಾಕ್ಬಿಡ್ತೀನಿ, 20 ನಿಮಿಷದಲ್ಲಿ ಹಾಕ್ಬಿಡ್ತೀನಿ, ಬೇಡಪ್ಪ ನನಗೆ. ವಿಷಯಕ್ಕೆ ಬಾ. ಇಷ್ಟೇ ಸಬ್ಜೆಕ್ಟ್. ಯಾರ್ಯಾರು ಇದನ್ನ ಅರ್ಥ ಮಾಡ್ಕೊಳಕ್ ಆಗತ್ತೆ ಅವರೆಲ್ಲರೂ ಬೆಳೆದಿರೋರೆ, ಅಥವಾ ಬೆಳೆದಿರುವ ಎಲ್ಲ ಮನಸ್ಸುಗಳು ಈಗ ಅರ್ಥ ಮಾಡ್ಕೊಳಕ್ಕೆ. ಎರಡೂ ಉಂಟು. ಆದ್ರೆ ಇದನ್ನ ಇಂಪ್ಲಿಮೆಂಟೇಷನ್ಗೆ ಅಥವಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಆ ಮೈಂಡ್ ಸೆಟ್ಗೆ, ಆ ಥಾಟ್ಗೆ ಬಂದು ಹೌದು ಅಂತ ಇದನ್ನೆಲ್ಲ ಫ್ರಿಲ್ಸ್, ನೀವು ಹೇಳ್ತಿರಲ್ಲ ಫ್ರಿಲ್ಸ್ ಎಲ್ಲ ತೆಗೆದು ವಿಷಯಕ್ಕೆ ಬಂದೆ, ಆ ಪ್ರಾಸೆಸ್ ನಿಮಗೆ ಬೈ ಡಿಫಾಲ್ಟ್ ಇತ್ತ ಅಥವಾ ಯು ಕಲ್ಟಿವೇಟೆಡ್ ಇಟ್ ವಿತ್ ಟೈಮ್? ಕಲ್ತು. ಸರ್ವಜ್ಞನ ವಚನಗಳಿದೆ, ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂದ ನೋಡುತ್ತಮ್ಮ. ನಮ್ಗೊಂದ್ ಸ್ವಲ್ಪ ಗೊತ್ತಿರುತ್ತೆ, ಇನ್ ಮಿಕ್ಕಿದ್ ಅಕ್ವೈರ್ ಮಾಡ್ಕೋತಾ ಬರ್ತೀವಿ. ಯಾವ್ದೋ ಪಿಕ್ಚರ್ ಅಲ್ಲಿ ನೋಡ್ತೀವಿ, ಟಿವಿನಲ್ಲಿ ನೋಡ್ತೀವಿ, ಸೀರಿಯಲ್ ಅಲ್ಲಿ ನೋಡ್ತೀವಿ. ಸಣ್ಣ ಸಣ್ಣ ವಿಷಯಗಳನ್ನ ನೋಡ್ತಾ ನೋಡ್ತಾ ನನಗೆ ಮ್ಯಾನೇಜ್ಮೆಂಟ್ ಅನ್ನುವುದು ನನ್ನ ಸಬ್ಜೆಕ್ಟ್ ಆದ್ರೆ ನಾನು ಎಲ್ಲವೂ ಮ್ಯಾನೇಜ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಟೈರ್ ಪಂಚರ್ ಆದ್ರೆ ನಾನು ಯಾಕೆ ಅವ್ರ ಮೇಲೆ ಸಿಡುಕ್ಬೇಕು ಅಲ್ವಾ? ಈ ವಿಷಯಕ್ಕೆ ಬರೋದರ ಅಡ್ವಾಂಟೇಜಸ್ ನಿಮಗೆ ಯಾವ ತರ ಆಗಿದೆ? ಅಯ್ಯೋ, ನಾನು ಇವತ್ತಿರೋ ಸ್ಥಿತಿನೇ ವಿಷಯಕ್ಕೆ ಬಾ. ಒಂದು 10 ವರ್ಷದ ಮುಂಚೆ ಶಬರಿಮಲೆಗೆ ಹೋಗಿದ್ದೆ. ಫ್ರೆಂಡ್ಸ್ ಎಲ್ಲ ಹೋದ್ವಿ. ವಾಪಸ್ ಬರ್ಬೇಕಾದ್ರೆ ಏನೋ ಕಚ್ಚಿದೆ, ಕಾಲು ಊದ್ಬಿಡ್ತು. ಅಲ್ಲಿಂದ ನಾನೆಲ್ಲ ಒಂದ್ ಕಡೆ ಇಳ್ಕೋಬೇಕಾಯ್ತು. ಅಲ್ಲೇ ಕೇರಳದಲ್ಲಿ ಒಂದ್ ಕಡೆ ಇಳ್ಕೊಂಡು ನೆಕ್ಸ್ಟ್ ಡೇ ಮಧ್ಯಾಹ್ನದಷ್ಟೊತ್ತಿಗೆ ಬಂದೆ. ಕಾಲು ತುಂಬಾ ಊದ್ಬಿಟ್ಟಿತ್ತು. ಆಮೇಲೆ ಸರ್ಜರಿನೂ ಆಯ್ತು. ಸರ್ಜರಿ ಮಾಡುವಾಗ ಡಾಕ್ಟರ್ ಹೇಳಿದ್ರು 2 ಮಾರ್ಕ್ ಬಿದ್ದಿತ್ತು. ಇರಬಹುದು ಆಯ್ತಾ. ಕಾಲಂತೂ ಕೊಳತೋಗಿತ್ತು, ಅದನ್ನೆಲ್ಲ ತೆಗೆದ್ರು. ನಂಗೆ ಅಲ್ಲಿ ಕಾಲ್ ನೋವು ಆಗಿದೆ, ಹೆಚ್ಚು ಕಡಿಮೆ ನಾನು ಬರ್ಲೇಬೇಕು ಅಲ್ವಾ? ಕರೆಕ್ಟ್. ನಾನು ವಾಪಸ್ ಬರ್ಲೇಬೇಕು, ಕೆಳಗೆ ಇಳಿಲೇಬೇಕು, ಕಾರ್ ಹತ್ಲೇಬೇಕು, ಈವನ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೂ ಅಷ್ಟು ಬರ್ಬೇಕು. ನಾನು ಅಲ್ಲೇ ರೆಡಿ ಮಾಡ್ಕೊಂಡೆ. ನಂಗೆ ಏನೋ ಆಗಿದೆ, ಕಾಲ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ವಿಷಯಕ್ಕೆ ಬಾ, ಕೆಳಗಡೆ ಬರ್ಲೇಬೇಕಲ್ಲ ವಿಷಯ. ನಾನ್ ಕೆಳಗಡೆ ಬಂದ್ರೆ ತಾನೇ ಕಾರು, ನಾ ಕೆಳಗಡೆ ಬಂದ್ರೆ ವೆಹಿಕಲ್, ಅಲ್ಲಿಂದ ನಿಯರೆಸ್ಟ್ ಹಾಸ್ಪಿಟ್ಲು. ನಾ ಹಾಸ್ಪಿಟ್ಲ್ಗೆ ಹೋಗ್ಲಿಲ್ಲ, ಮನೆಗೆ ಬಂದೆ ಅಷ್ಟೆ. ಮನೆಗೆ ಬಂದ್ಮೇಲೆ ಹಾಸ್ಪಿಟ್ಲ್ಗೆ ಹೋದೆ, ಆಯ್ತು. ವಿಷಯಕ್ಕೆ ಬಾ ಏನು ಅಲ್ಲಿ? ಇನ್ ಮುಂದಕ್ಕೆ ನಾನು ನನ್ನ ಜರ್ನಿ ಟ್ರಾವೆಲ್ ಮಾಡಕ್ಕಾಗಲ್ಲ, ಬ್ಯಾಕ್ ಟು ಅಷ್ಟೇ ಅಷ್ಟೇ ಅಷ್ಟೇ. ಎಷ್ಟೊತ್ತು ಗುಣಕ್ಕೊಂಡು ಕೂತ್ಕೊಳ್ಳಿ ಅಲ್ಲಿ. ಅಯ್ಯೋ, ದರ್ಶನ ಮಾಡ್ಬೇಕಿತ್ತು, ಇಷ್ಟು ದೂರ ಅದು ಆಯ್ತು, ಅದೆಲ್ಲ ಮುಗೀತು. ವಾಪಸ್ ಬರುವಾಗ ಸೊ ಎಷ್ಟೊತ್ತು ಗುಣಗ್ಲಿ ಅಲ್ಲಿ? ಈ ಗುಣಗುವಿಕೆಯಲ್ಲಿ ಸಾಕಷ್ಟು ಟೈಮ್ ವೇಸ್ಟ್ ಆಗತ್ತಲ್ವಾ? ನಾನು ಡಿಸ್ಟರ್ಬ್ ಆಗಲ್ವಾ? ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ವಾ? ನಾನು ಎಷ್ಟು ಗುಣಗ್ತೀನಿ ಅಷ್ಟು ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ವಾ? ನಾವು ನಮ್ ಜೊತೆ ಡಿಸ್ಟರ್ಬ್ ಮಾಡ್ತಾನೆ ಇರೋರ್ ಜೊತೆ ಯಾರಾದ್ರೂ ಇದ್ದೀವ? ಗುಣಗ್ತಾನೆ ಸಿಡುಕ್ತಾನೆ ಇರೋರ್ ಜೊತೆ ಇದ್ದೀವ? ಇಲ್ಲ. ಯಾರ ಜೊತೆ ಬದುಕ್ತಾ ಇದ್ದೀವಿ? ಯಾರು ಪ್ಲೆಸೆಂಟ್ ಆಗಿರ್ತಾರೆ ಅಷ್ಟೇ. ಯಾರಿಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗತ್ತೆ ನನ್ ಜೊತೆ ಕೆಲಸ ಮಾಡೋರು ಎಲ್ಲರೂ ಅನ್ಕೋತಾರೆ, ನಂಗೆ ಯಾಕೆ ಹೊಳಿಲಿಲ್ಲ ಇದನ್ನ. ಅಷ್ಟ್ ಅನ್ಕೊಂಡ್ರೆ ಮೈ ಡೇ ಇಸ್ ಮೇಡ್. ನಾನ್ ಸರಿ ಇದ್ದೀನಿ, ಆದ್ರೆ ನನ್ನ ಜೊತೆಲಿ ಇರೋ ತಂಡವನ್ನು ಹೀಗೆ ತಯಾರು ಮಾಡ್ತಾ ಇದ್ದೀನಿ. ವಿಷಯಕ್ಕೆ ನಮ್ಮಲ್ಲಿ ಲೆಟರ್ಸ್ ಬರೀತಾರೆ. ಅಂದ್ರೆ ಯಾರಿಗಾದ್ರು ಲೆಟರ್ ಬರೀಬೇಕು ಅಂತ ಹೇಳಿದ್ರೆ, ಐ ವಿಶ್ ಟು ಇಂಟ್ರೊಡ್ಯೂಸ್ ಅವರ್ ಸೆಲ್ಸ್ ಆಸ್, ಅಥವಾ ವಿ ವಿಶ್ ಟು ಇಂಟ್ರೊಡ್ಯೂಸ್ ಅವರ್ ಸೆಲ್ಸ್ ಆಸ್ ಒನ್ ಆಫ್ ದ ಬೆಸ್ಟ್ ಲೀಡಿಂಗ್ ಸೋ ಅಂಡ್ ಸೋ ಬರೀತಾರೆ. ನಾನೇನ್ ಹೇಳ್ತೀನಿ, ಇಷ್ಟೆಲ್ಲ ಹೇಳುವ ಅವಶ್ಯಕತೆ ಇಲ್ಲ, ವಿಷಯಕ್ಕೆ ಬನ್ನಿ. ಏನ್ ವಿಷಯ? ಏನೋ ಒಂದಿದೆ, ನಾವು ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಬೇಕು, ನಾವ್ ಈ ತರದ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ನಮ್ಗೊಂದು ಅಪ್ರೂವಲ್ ಬೇಕು. ಡೈರೆಕ್ಟ್ ವಿಷಯಕ್ಕೆ ಬನ್ನಿ. ನಾವೇನ್ ಹೇಳಕ್ ಹೊರಟಿದೀವಿ? ಪೀಠಿಕೆನೆ ನಮ್ದು 1.5 ದಿನ ಆಗುತ್ತೆ ಓದ್ಲಿಕ್ಕೆ. ಟೈಮ್ ಇದೆಯಾ ನಿಮ್ಗೆ? ಒಂದು ಅಧಿಕಾರಿಗೆ ಟೈಮ್ ಇದೆಯಾ?
ಅವ್ರಿಗೆ ಅಧಿಕಾರಿ ಇರ್ತಾರೆ, DC ನೋ ಯಾರೋ ಇರ್ತಾರೆ. ನಾನು ಫೋನ್ ಮಾಡಿ, ಸರ್ ನಿಮ್ ಟೈಮ್ ಬೇಕಾಗಿತ್ತು, ನಂಗೊಂದು ಅಪಾಯಿಂಟ್ಮೆಂಟ್ ಬೇಕಾಗಿತ್ತು, ಲೆಟರ್ ಬರೆದು ಒಂದು ಅಪಾಯಿಂಟ್ಮೆಂಟ್ ಬೇಕಾಗಿತ್ತು ಅಂತಂದ್ರೆ ಅವ್ರೇನಂತಾರೆ, ಏನ್ ವಿಷಯ ಹೇಳಿ ಅಂತ. ಏನ್ ವಿಷಯ ಹೇಳಿ, ಇಲ್ಲ ನಿಮ್ ಜೊತೆ ಒಂದ್ ಚರ್ಚೆ ಮಾಡ್ಬೇಕಾಗಿತ್ತು. ಅದೇ ಚರ್ಚೆ ಏನು? ನನ್ ಮುಖ ನೋಡ್ಕೊಂಡು ಚರ್ಚೆ ಮಾಡ್ಬೇಕಾ? ವಾಯ್ಸ್ ಕೇಳಿದ್ರು ಆಯ್ತಾ? ಫೋನಲ್ಲೇ ಮಾಡ್ಬೋದಾ? ಫೋನಲ್ಲೇ ಆಗತ್ತೆ. ಫೋನಲ್ಲಿ ಅಟೆಂಡ್ ಮಾಡಕ್ ಅವ್ರಿಗೆ ಆಗಿಲ್ಲ ಅಂದ್ರೆ ಇವತ್ತು ವಾಟ್ಸಪ್ ಇದೆ, ಟೆಕ್ಸ್ಟ್ ಇದೆ, ನಿಜ, ನಾವು ಟೆಕ್ಸ್ಟ್ ಮಾಡ್ಬೋದು, ಇಮೇಲ್ ಕಳಿಸ್ಬೋದು. ಅವ್ರಿಗೇನ್ ಬೇಕು? ಮಾಹಿತಿ ಬೇಕು. ನನ್ನ ಮುಖ ನನ್ನ ವಾಯ್ಸ್ ಅಲ್ಲ, ನಂಗೂ ಅವರ ಮುಖ ಅವರ ವಾಯ್ಸ್ ಬೇಕಾಗಿಲ್ಲ, ಏನೋ ಸರ್ವಿಸ್, ನಂಗೆ ಏನೋ ಒಂದು ಅವರಿಂದ ಬೇಕು. ಹೌದು, ವಿಷಯಕ್ಕೆ ಬಾ. ಇಷ್ಟೇ, ಸಣ್ಣ ಸಣ್ಣ ವಿಷಯಗಳೇನೆ ಇದು. ಇದು ಎಲ್ಲಿಗೆ ಬರ್ತೀವಿ, ಎಲ್ಲೆಲ್ಲಿಂದ ಶುರು ಆಗತ್ತೆ? ಸಣ್ಣ ಸಣ್ಣ ಇನ್ಸ್ಟೆನ್ಸ್. ನಾವೆಲ್ಲ ಇವಾಗ ಸೇರ್ಕೊಂಡು ಕಾಫಿಗೆ ಹೋಗ್ತೀವಿ ಅಥವಾ ಎಲ್ಲ ಒಂದು ಹೋಟ್ಲಿಗೆ ಹೋಗ್ತೀವಿ, ಇವತ್ತು ತಿಂಡಿ ಅಂತ, ಎಲ್ಲ ಸುಮ್ಮನೆ ಕೂತಿರ್ತೀವಿ, ಯಾರು ವಿಷಯಕ್ಕೆ ಬರಲ್ಲ, ತಿಂಡಿ ಏನ್ ಬೇಕು ಅಂತ ಅಲ್ವಾ? ನೀವು ನೋಡಿದೀರಾ ಗ್ರೂಪ್ ಅಲ್ಲಿ? ಯಾಕೆ ಹಾಗೆ?